ದೆಹಲಿ ದರ್ಬಾರ್ನಲ್ಲಿ ಈಗ ಆಡಳಿತ ನಡೆಸೋಕೆ ಬಿಜೆಪಿ ಸಜ್ಜಾಗಿದೆ. ಅದಕ್ಕಿಂತಲೂ ಮುಂಚಿತವಾಗಿ ಚುನಾವಣೆ ಗೆದ್ದಿದ್ದು ಹೇಗೆ ಅಂತೇಳಿ ನಾವು ಒಂದು ರೌಂಡ್ ದೆಹಲಿಯಲ್ಲಿ ಹೋಗೋಣ ಅಂತೇಳಿ ಬಂದಿರೋದು. ಸೊ ದೆಹಲಿಯ ದೊರೆ ಈಗ ಬಿಜೆಪಿ. ಆದರೆ ಈ ದೊರೆ ಆಗೋಕ್ಕಿಂತ ಮುಂಚಿತವಾಗಿ ಕೆಲವರನ್ನ ಮಖಾಡೆ ಮಲಗಿಸ್ಬಿಟ್ಟು INDIA ಕೂಟದಲ್ಲಿ ಬಹು ಮುಖ್ಯವಾಗಿ ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕೊಂಡು ಪ್ರಾಜೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಅದು ಅರವಿಂದ್ ಕೇಜ್ರಿವಾಲ್. ಅನ್ಬೀಟಬಲ್ ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಮುಂದಿನ ಪ್ರಧಾನಿಯನ್ನಾಗಿ ಮಾಡೋಣ ಅಂತ ಕೂಗುಗಳು INDIA ಕೂಟದಲ್ಲಿ ಬರ್ತವೆ. ಆ ಕಡೆಗೆ ಬರ್ತಾ ಇದ್ರು. ಮಮತಾ ಬ್ಯಾನರ್ಜಿ ಆಗ್ಬೋದು, ನಿತೀಶ್ ಕುಮಾರ್, ಇವೆಲ್ಲ ಹೆಸರುಗಳು ಕೇಳಿ ಬರ್ತಾ ಇತ್ತು. ಅದರ ಮಧ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಮಖಾಡೆ ಮಲಗ್ಬಿಟ್ರು. ಮೋದಿ ಮ್ಯಾಜಿಕ್ಗೆ ಕೇಜ್ರಿ ಧೂಳಿಪಟವಾಗಿ ಹೋಗ್ಬಿಟ್ರು. ದೆಹಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ಏಕಚಕ್ರಾಧಿಪತ್ಯವನ್ನ ಸಾಧಿಸಿದೆ. ಆಮ್ ಆದ್ಮಿ ಪಕ್ಷದ ಪ್ರಬಲ ನಾಯಕರು ಮಖಾಡೆ ಮಲಗಿದ್ರು. ಜೈಲಿಗೆ ಹೋಗಿ ಬಂದ ನಾಯಕರಂತೂ ಸೋಲನ್ನೇ ಅನುಭವಿಸಬೇಕಾಯಿತು. ಕೇಜ್ರಿವಾಲ್, ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಮುಖಭಂಗ ಅನುಭವಿಸಿದ್ರು. ಸಿಎಂ ಅತಿಶಿ ಸಿಂಗ್ಗೆ ಪ್ರಯಾಸದಾಯಕವಾದಂಥ ಜಯ ಲಭ್ಯವಾಯಿತು. ಕೊನೆ ಘಳಿಗೆಯಲ್ಲಿ ಅವರಿಗೆ ಸಿಕ್ಕಿತ್ತು. ಬಟ್ ಅವರಿಗೆ ವಿಶ್ವಾಸ ಇತ್ತು. ಯಾವಾಗ ನಂಬರ್ಸ್ಗಳು ಏರಿಳಿತ ಆಗಕ್ಕೆ ಶುರುವಾಯಿತು, ನೋಡ್ತಾ ಇರಿ ಇನ್ನೂ ಅಭಿ ಪಿಕ್ಚರ್ ಬಾಕಿ ಹೇ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು. ಬಟ್ ಹಂಗಾಗ್ಲಿಲ್ಲ. ವಾಪಸ್ ಕೆಳಗಿಳಿದಂತ ಬಿಜೆಪಿ ಮತ್ತೆ ಮೇಲೆ ಏರುಗತಿಯಲ್ಲೇ ಹೋಯಿತು. 48ಕ್ಕೆ ಹೋಗಿದ್ದು 40ವರೆಗೂ ಬಂದಾಗ, 38ವರೆಗೂ ಬಂದಾಗ ಆಗ ಅತಿಶಿ ಅವರು ಬಂದು ಹೇಳಿದ್ರು, ಇಲ್ಲ ಇದು ಬದಲಾವಣೆ ಆಗುತ್ತೆ ನೋಡ್ತಾ ಇರಿ ನೀವು ಅಂತಂದ್ರು. ಬಟ್ ಅದಂಗಾಗ್ಲಿಲ್ಲ. 48ಕ್ಕೆ ಹೋಗಿ ಬಿಜೆಪಿ ಕೂತ್ಕೊಳ್ತು. ಹಾಗಿದ್ದಾಗ ಯಾಕೆ ಸೋತ್ರು ಅರವಿಂದ್ ಕೇಜ್ರಿವಾಲ್? ಜನ ಹೇಗೆ ನಿಮ್ಮನ್ನ ಮೇಲಕ್ಕೆ ಏರಿಸ್ತಾರೋ ಹಾಗೆ ನಿಮ್ಮನ್ನ ಕೆಳಗೆ ಹಾಕಿ ತುಳಿತಾರೆ ಅನ್ನೋದಕ್ಕೂ ಕೂಡ ಒಂದು ಎಕ್ಸಾಂಪಲ್. ಯಾವ ವಿಚಾರದಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಿತ್ತು ಅದೇ ಆರೋಪಗಳನ್ನ ನೀವು ಹೊತ್ಕೊಳ್ಳೋದಾದ್ರೆ ಏನು ಉಳಿತು ಅವ್ರಿಗೂ ನಿಮಗೂ ವ್ಯತ್ಯಾಸ ಅನ್ನುವಂತ ಲೆಕ್ಕಾಚಾರ. ಬಿಜೆಪಿ ಕೂಡ ಸ್ಟ್ರಾಟಜಿಯನ್ನ ಮಾಡ್ಕೊಂಡಿತ್ತು. ಪ್ರಬಲವಾಗಿರುವಂತ ನಾಯಕರನ್ನೇ ಮೊದಲು ಟಾರ್ಗೆಟ್ ಮಾಡಬೇಕು, ಅವರನ್ನೇ ಮಣಿಸಬೇಕು ಅಂತೇಳಿ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಿದೆ ಅರವಿಂದ್ ಕೇಜ್ರಿವಾಲ್. 25,999 ಸೀಟ್ಗಳನ್ನ ಪಡ್ಕೊಂಡಿದ್ರೆ, ಈ ಕಡೆಗೆ 30,088 ಸೀಟ್ಗಳನ್ನ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ತಗೊಂಡ್ರು. ಅವರಿಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಡಿಸೈಡ್ ಮಾಡಿಲ್ಲ ಬಿಜೆಪಿ. 25,999 ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ಈ ಕಡೆಗೆ 30,088 ವೋಟ್ಗಳನ್ನ ಬಿಜೆಪಿ ಪಡ್ಕೊಂಡಿದೆ. ಕಾಲ್ಕಾಜಿ ಕ್ಷೇತ್ರದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಸೀಟ್ಗಳು ಎಷ್ಟೆಷ್ಟು ನಂಬರ್ಸ್ಗಳು ಅಂತ ಹೇಳಿ. ತುಂಬಾ ಪ್ರಯಾಸದಾಯಕವಾಗಿ ಗೆಲುವನ್ನ ಸಾಧಿಸಿದ್ರು. ಬಟ್ ನಂಬರ್ಸ್ಗಳು ಜಾಸ್ತಿನೇ ಇದೆ, ಇಲ್ಲ ಅಂತ ಏನು ಹೇಳಲ್ಲ. 1,500 2,000 ಮತಗಳನ್ನ ಪಡ್ಕೊಂಡಿದ್ದಾರೆ. ಅಂತರದಿಂದ ಗೆಲುವನ್ನ ಕಂಡಿದ್ದಾರೆ. ಆರಂಭದಲ್ಲಿ ಅವರು ಕೂಡ ಬಹಳ ಹಿನ್ನಡೆಯನ್ನ ಕಾಣ್ತಾ ಇದ್ರು. ಬಟ್ ಕೊನೆಯ ಗಳಿಗೆಯಲ್ಲಿ ಅವರು ಗೆಲುವನ್ನ ಕಾಣಿಸುವಂಥದ್ದಾಯಿತು. ಹಾಗಾಗಿ ಈ ಕ್ಷೇತ್ರಗಳೇನಿದೆ, ಕೇಜ್ರಿವಾಲ್, ಸಿಸೋಡಿಯಾ ಅವರು, ಸತ್ಯೇಂದ್ರ ಜೈನ್, ಸಿಎಂ ಅತೀಶ್, ಇವರೆಲ್ಲರಿಗೂ ಕೂಡ ಭಾರಿ ಮುಖಭಂಗವಾಗುವಂಥ ಪರಿಸ್ಥಿತಿಗೆ ಬಂದಿತ್ತದು. ಬಟ್ ಕೊನೆಗೆ ಅತೀಶಿ ಅವರು ಉಳಿಸ್ಕೊಂಡ್ರು, ಹೇಗೋ ಹಾಗೂ ಮಾಡಿಕೊಂಡು. ಅವರ ಕ್ಷೇತ್ರದಲ್ಲಿ ಜನ ಅವರನ್ನು ಕೈ ಬಿಡಲಿಲ್ಲ. ಕೊನೆ ಗಳಿಗೆಯಲ್ಲಿ ಹಿಡ್ಕೊಂಡಂಗೆ ಇದ್ದಿತ್ತು. ಸತ್ಯೇಂದ್ರ ಜೈನ್ ಜೈಲಿಗೆ ಹೋಗಿ ಬಂದಂಥ ಪ್ರಮುಖ ನಾಯಕರು ಇವರೆಲ್ಲ. ಯಾಕೆ ಈ ವಿಚಾರಗಳು ಚರ್ಚೆಗೆ ಬಂತು? ಇವರೆಲ್ಲರೂ ಕೂಡ ಜೈಲಿಗೆ ಹೋಗಿ ಬಂದಂಥವರು. ಜನ ಭ್ರಷ್ಟಾಚಾರದ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡು ನೀವು ಬಂದ್ರಿ, ನಿಮ್ಮ ಮೇಲೇನೆ ಭ್ರಷ್ಟಾಚಾರದ ಆರೋಪಗಳು ಇದೆ ಅನ್ನುವಂಥ ಮಾತುಗಳು ಕೇಳಕ್ಕೆ ಶುರುವಾಯಿತು. ಅಲ್ಲಿ ಮಾತುಗಳೇನು ಬರ್ತಾ ಇತ್ತು ಅಂದರೆ, ದೆಹಲಿಯನ್ನ ಕುಡುಕರ ರಾಜ್ಯವನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ಮ ಪಾಲಿಸಿಗಳಿಂದ ಅಂತ ಬಂತು. ಆ ಪಾಲಿಸಿಯಲ್ಲಿ ದುಡ್ಡನ್ನ ಕೂಡ ಮಾಡ್ತಾ ಇದ್ದೀರಾ, ಕರಪ್ಷನ್ ಮಾಡ್ಕೊಳ್ತಾ ಇದ್ದೀರಾ, ಅದರ ಜೊತೆಗೆ ದೆಹಲಿಯನ್ನ ಕೂಡ ಕುಡುಕರ ರಾಜ್ಯವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಆರೋಪವನ್ನ ದೆಹಲಿಯ ಜನ ಮಾಡಕ್ಕೆ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ರಾಜ್ಯದ ಬೊಕ್ಕಸಕ್ಕೆ ದುಡ್ಡು ಬರಬೇಕಾಗಿತ್ತಲ್ಲ. ಸೇಮ್ ಕರ್ನಾಟಕದಲ್ಲಿ ಮಾಡ್ತಾ ಇರೋದು. ಎಣ್ಣೆಯ ಮೇಲೆ ಟ್ಯಾಕ್ಸ್ಗಳನ್ನು ಹಾಕ್ಕೊಳ್ತು, ಅಲ್ಲಿಂದ ರೆವಿನ್ಯೂವನ್ನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅಲ್ಲಿ ಕೂಡ ಪಾಲಿಸಿಗಳನ್ನು ಚೇಂಜ್ ಮಾಡಿದ್ರು. ಕಂಡಲ್ಲೆಲ್ಲ MRPಗಳನ್ನು ಅಂಗಡಿಗಳನ್ನು ಓಪನ್ ಮಾಡಿದ್ರು, ಎಣ್ಣೆ ಅಂಗಡಿಗಳನ್ನು. ಮೆಟ್ರೋ ಅಲ್ಲಿ ಕೂಡ ಎಣ್ಣೆ ಅಂಗಡಿಯನ್ನು ಓಪನ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಪಾಲಿಸಿಗಳು ಜನರಿಗೆ ಸೆಕೆಂಡ್ ಟರ್ಮಲ್ಲಿ ಇದೆಲ್ಲ ಜಾಸ್ತಿ ಆಗಿತ್ತು. ಮೆಟ್ರೋ ಅಲ್ಲೆಲ್ಲ ಎಣ್ಣೆ ಅಂಗಡಿಗಳನ್ನು ಓಪನ್ ಮಾಡಿದ್ರು. ಅಂದರೆ ಎಣ್ಣೆ ಹಂಚು, ಎಣ್ಣೆ ಕುಡಿತಾ ಇರಿ, ದುಡ್ಡು ಬರ್ತಾ ಇರಬೇಕು ರಾಜ್ಯದ ಬೊಕ್ಕಸಕ್ಕೆ. ಅದೇ ದುಡ್ಡನ್ನು ತಗೊಂಡು ನಿಮಗೆ ಫ್ರೀಯಾಗಿ ಕೊಡುವಂಥ ಕೆಲಸ ಸೇಮ್ ರಾಜ್ಯಕ್ಕೂ ಕೂಡ ಅಪ್ಲೈ. ರಾಜ್ಯದ ಅಲ್ಲಿರುವಂಥ ದೆಹಲಿಯ ಜನ ಇನ್ನೇನು ದೆಹಲಿಯನ್ನು ಅವರು ಕುಡುಕರ ರಾಜ್ಯವನ್ನಾಗಿ ಮಾಡಿಬಿಡ್ತಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ರು. ಪಾಲಿಸಿಗಳನ್ನು ಏನು ತಂದರು ಎಣ್ಣೆಯ ವಿಚಾರದಲ್ಲಿ, ಆ ಪಾಲಿಸಿಗಳ ವಿಚಾರದಲ್ಲಿ ಬಹುದೊಡ್ಡ ಡ್ಯಾಮೇಜನ್ನು ಮಾಡ್ಕೊಳ್ತು. ಅವ್ರ ಪಾಡಿಗೆ ಅವರು ಅದೇ ತಮಗಿದ್ದಂಥ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಹಾಗೆ ಮುಂದುವರಿತಾ ಇದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ಈ ಪಾಲಿಸಿಗಳನ್ನು ಚೇಂಜ್ ಮಾಡ್ಕೊಂಡು ಬಂದಾಗ ಅದರಲ್ಲಿ
ದುಡ್ಡನ್ನ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದರು ಅನ್ನುವಂಥ ಆರೋಪ ಅವ್ರ ಮೇಲೆ ಇದ್ದಿತ್ತು. ಹಾಗಾಗಿನೇ ಜೈಲಿಗೆ ಹೋದರು ಆರೋಪಗಳಿಂದ. ಅದು ರಾಜ್ಯಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಇವರು ಕೂಡ ಇತರೆ ಪಕ್ಷಗಳಂತೆ ಅನ್ನುವಂಥ ಮಾತುಗಳು ಕೇಳಕ್ಕೆ ಶುರುವಾಯಿತು. ಅದರ ಜೊತೆಗೆ ಇನ್ನೊಂದಿಷ್ಟು ಆ್ಯಡ್ ಆನ್ ಆಗ್ತಾ ಹೋಯಿತು. ನಡ್ಕೊಳ್ತಾ ಇದ್ದಂಥ ರೀತಿಗಳು, ಕೊಡ್ತಾ ಇದ್ದಂಥ ಹೇಳಿಕೆಗಳು, ಅದರಲ್ಲಿ ಹಿಂದುತ್ವದ ವಿಚಾರಗಳು. ಬಿಜೆಪಿ ಹಿಂದುತ್ವ ಅಂದರೆ ನಾವು ಹಿಂದುತ್ವ ಅನ್ನೋ ರೀತಿಯಲ್ಲೇ ಇದ್ದಿದ್ದು ಆಮ್ ಆದ್ಮಿ ಪಕ್ಷ. ತದನಂತರ ಒಂದಿಷ್ಟು ಬದಲಾವಣೆಗಳಾಗ್ತಾ ಹೋಯಿತು. ಕಾಂಗ್ರೆಸ್ ಓಟ್ಗಳನ್ನು ಕಿತ್ಕೊಂಡಿದ್ದು ಕೂಡ ಬಹುದೊಡ್ಡದಾಗಿ ಡ್ಯಾಮೇಜ್ ಅಲ್ಲ. ಹಾಗಾಗಿನೇ ಪ್ರಧಾನಿ ಅಭ್ಯರ್ಥಿ ಆಗಬಹುದು ಅಂತ ಯೋಚನೆಯನ್ನು ಇಟ್ಕೊಂಡಂತಹ ಅರವಿಂದ್ ಕೇಜ್ರಿವಾಲ್ ಸೋಲನ್ನ ಅನುಭವಿಸುವಂತ ಪರಿಸ್ಥಿತಿಗೆ ತಲುಪಿದ್ರು. ಇಬ್ಬರು ಜೊತೆಯಾಗಿ ನಿಂತ್ಕೊಂಡಿದ್ರೆ ಲಾಭ ಏನಾದರೂ ಆಗ್ತಿತ್ತು ಆಮ್ ಆದ್ಮಿ ಪಕ್ಷಕ್ಕೆ? ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ